ಓಕೆ ಸರ್, ಇಂಥ ಆದರ್ಶ ರಾಜಕಾರಣಿ ಅಂತ ಯಾರಾದರೂ ತಮಗೆ ಇಷ್ಟ ಆಗಿರುವಂಥದ್ದು ಯಾರಾದರೂ ಇದೆ ಸರ್? ಆಗಲೇ ಹೇಳಿದ್ದೀನಿ, ನಮ್ಮ ಪ್ರಧಾನಮಂತ್ರಿ ಅವರು ಅವರು ಯಾವ ರೀತಿಯಲ್ಲಿ ನಮ್ಮ ನಾಯಕತ್ವದ ಜವಾಬ್ದಾರಿ ಏನು ಮುಂದುವರಿತಾ ಇದ್ದಾರೆ, ಅವರ ನಡವಳಿಕೆ ಇರ್ಬೋದು, ಅವರ ಅಭಿವೃದ್ಧಿಯ ದೃಷ್ಟಿ ಇರ್ಬೋದು, ಮತ್ತು ಯಾವ ರೀತಿ ಭಾರತದ ಪಾರಂಪರ್ಯ ರಕ್ಷಣೆ ಮಾಡ್ತಾ ಇದ್ದಾರೆ, ಇದೆಲ್ಲ ಭಾಳ ಶ್ಲಾಘನೀಯ ಅಂತ ಹೇಳಿದ್ದೀನಿ. ಹಿಂದೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿನೂ ಕೂಡ ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳ್ಬೋದು. ಅವರ ನಡವಳಿಕೆಯೂ ಕೂಡ ಮತ್ತು ಅವರ ಅಪ್ರೋಚೂ ಕೂಡ ಒಂದು ರೀತಿ ಸ್ಫೂರ್ತಿಯಾಗಿದೆ. ಸೊ ಈ ಥರ ಬೇಕಾದಷ್ಟು ರಾಜಕಾರಣಿಗಳಿದ್ದಾರೆ. ಸರಿ, ರಾಜಕಾರಣದಲ್ಲಿ ಭಾಳ ಮಂದಿ ಹಿಂದೆಯಿಂದ ಮಾತಾಡ್ತಾರೆ, ಅಪಪ್ರಚಾರಗಳನ್ನೆಲ್ಲ ಮಾಡ್ತಾರೆ, ಅಡ್ಡಗೋಡೆ ಮೇಲೆ ಪ್ರಚಾರಗಳನ್ನೆಲ್ಲ ಮಾಡ್ತಾರೆ. ಈ ಅಪಪ್ರಚಾರಗಳಿಗೆಲ್ಲ ಏನು ಹೇಳ್ತೀರಿ ಸರ್? ರಾಜಕೀಯಕ್ಕೆ ಬಂದಾಗ ನನ್ನದಲ್ಲೇ ಕೆಲವು ಬೋಧನೆಗಳಿತ್ತು ಅಥವಾ ಕೆಲವು ತತ್ವಗಳಿತ್ತು, ಅದರೊಂದಿಗೆ ನಾನು ಕೆಲಸ ಮಾಡ್ತೀನಿ ಅಂತ. ಯಾರೇ ಆದರೂ ಮಾಡಿದ್ರೂ ನಾವು ಅದಕ್ಕೆ ಏನು ಜಾಸ್ತಿ ಗಮನವನ್ನು ಇಟ್ಕೊಳ್ಳಲ್ಲ. ನಮ್ಮ ಕೆಲಸಕ್ಕೆ ನಾವು ಮುಂದುವರಿತೀವಿ. ನಾನು ಹೇಳಿದ್ದೀನಿ, ಟೀಕೆಗಳು ಬೇಕಾಗಿದೆ, ಅದು ವ್ಯಾಲಿಡ್ ಆಗಿದ್ದರೆ ನಮ್ಮ ಕೆಲಸಕ್ಕಾಗಿ ಅದು ನಮಗೆ ವ್ಯಾಲಿಡ್ ಅನಿಸುತ್ತೆ, ಅದು ಸ್ವೀಕರಿಸಬೇಕು, ಅದನ್ನ ಬದಲಾವಣೆ ಮಾಡ್ಕೊಂಡು ಮುಂದುವರಿಬೇಕು. ಟೀಕೆ ಬೇಡ ಅಂತ ಎಲ್ಲೂ ಇಲ್ಲ. ಬಟ್ ಯಾವಾಗ ಅದು ದ್ವೇಷ ಮತ್ತು ಸುಮ್ಮನೆ ಅವಮಾನ ಮಾಡೋವಂಥದ್ದು ಕೆಲಸ ಎಲ್ಲ ಮಾಡುವಾಗ ಅದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಮುಂದುವರಿಬೇಕು, ಅಥವಾ ನುಂಗ್ಬಿಟ್ಟು ಮುಂದೆ. ಅಲ್ಲ, ಯಾಕೆ ಹೇಳಿದೆ ಅಂದರೆ ಭಾಳ ಮಂದಿ ಹೀಗೂ ಒಂದು ಅಪಪ್ರಚಾರ ಇದೆ ತಮ್ಮ ಬಗ್ಗೆ. ಯದುವೀರವರು ಫುಲ್ ಟೈಮ್ ಪಾಲಿಟಿಷಿಯನ್ ಪಾರ್ಟ್ ಟೈಮ್ ರಾಜನೋ, ಅಥವಾ ಫುಲ್ ಟೈಮ್ ರಾಜ ಪಾರ್ಟ್ ಟೈಮ್ ಪಾಲಿಟಿಷಿಯನು ಅಂತ. ಅದೇ ನಾನು ಹೇಳಿದ್ದೀನಿ, ರಾಜರ ಪದವಿ ಎಲ್ಲ ಏನು ಇಲ್ಲವೇ ಇಲ್ಲ. ಅದು ಬರೀ ಅರಮನೆ ಪಾರಂಪರೆಗೆ ಸೀಮಿತ. ಆ ಪದ್ಧತಿಗಳಿರ್ಬೋದು, ಆ ವಿಧಿಗಳಿರ್ಬೋದು, ಅದನ್ನ ನಾವು ಮುಂದುವರಿಬೇಕಾಗಿದೆ. ಅದು ಬಿಟ್ಟರೆ ನಾವು ಎಲ್ಲೂ ಆ ಸಮಯದಲ್ಲೂ ಕೂಡ ಅದು ಮನೆಯ ಪಾರಂಪರೆ ಅಂತ ಮುಂದುವರಿತಾ ಇರೋದು, ಅದು ರಾಜರು ಅಂತ ನಾವು ಮುಂದುವರಿತಾ ಇಲ್ಲ. ಬಹುಶಃ ಅಂಥ ಒಂದು ದೃಷ್ಟಿಕೋನ ಇರ್ಬೋದು ಜನರಲ್ಲಿ. ಆದರೆ ಯಾವುದೇ ಒಂದು ವೃತ್ತಿಗೆ ನಾವು ಬಂದಿರುವಾಗ ಅದು ಸಂಪೂರ್ಣವಾಗಿ ಅದರಲ್ಲೇ ನಮ್ಮ ಅದನ್ನೇ ಮುಂದುವರಿಯುವಂಥದ್ದು ದೇಶ ಇರೋದು ನಮ್ಮದು. ಸರ್, ಎಲ್ಲ ಕಾಲದಲ್ಲೂ ಎಲ್ಲ ರಾಜಮನೆತನಗಳ ಮೇಲೆ ಷಡ್ಯಂತ್ರಗಳು ನಡೆದೇ ಇದೆ. ಇತಿಹಾಸ ತೆರೆದು ನೋಡಿದರೆ ಅನೇಕ ರಾಜಮನೆತನಗಳು ಅಳಿದು ಹೋಗ್ಬಿಟ್ಟಿದ್ದಾವೆ. ಮೈಸೂರಿನ ಯದುವಂಶ ಮಾತ್ರ ಯಾಕೆ ಭಾಳ ಸುಸ್ಥಿರವಾಗಿದೆ ಅಂತ ಅನಿಸುತ್ತೆ ತಮಗೆ? ಏನು ಕಾರಣ ಇರ್ಬೋದು? ಈಗ ಇನ್ನೊಬ್ರು ಮತ್ತೊಬ್ರು ತಗೊಳ್ಳಿ, ಎಲ್ಲ ರಾಜ ಪರಂಪರೆಯವರು ಅಳಿದು ಹೋಗ್ಬಿಟ್ಟಿದ್ದಾರೆ. ಇವತ್ತಿಗೂ ಈ ರಾಜಮನೆತನ ಸುಸ್ಥಿರವಾಗಿದೆ ಅಂದರೆ ಅದಕ್ಕೆ ಏನು ಕಾರಣ? ಯಾವ ಶಕ್ತಿ ಕಾಪಾಡ್ತಾ ಇದೆ ನಿಮ್ಮನ್ನು? ನಿಜವಾಗಿಯೂ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನರು, ಭಾರತೀಯರು ನಿಮಗೆ ಒಳ್ಳೆಯ ಅಭಿಪ್ರಾಯದಲ್ಲೇ ಇಟ್ಕೋತಾರೆ. ಅಂದಿನ ಕಾಲದಲ್ಲಿ ಮೈಸೂರು ಅರಸರು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಆಳ್ವಿಕೆ ಅವ್ರ ಕೈಯಲ್ಲಿರುವಾಗ ಜನರಿಗೆ ಒಂದು ಅವರ ಹಿತವನ್ನು ಕಾಪಾಡಿ ಅವರು ಮುಂದುವರೆದಿದ್ದರು. ಅದಕ್ಕಾಗಿ ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಅವ್ರ ಬಗ್ಗೆ. ಆ ಪಾರಂಪರೆಗೋಸ್ಕರ ಒಂದು ಗೌರವ ಇದೆ, ಜನರಲ್ಲಿ ಮರ್ಯಾದೆ ಉಂಟು, ಅದು ನಾವು ಸ್ವೀಕರಿಸ್ತೀವಿ. ಆದರೆ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಅಂದರೆ ತಾವು ಮಾಡಿದ ಒಳ್ಳೆ ಕೆಲಸಗಳೇ ನಿಮ್ಮ ಪರಂಪರೆಯನ್ನು ಕಾಪಾಡ್ತಾರೆ. ನಾನು ಮಾಡಿದಂತ ಹೇಳಿಲ್ಲ, ಹಿಂದಿನ ನಮ್ಮ ಪೂರ್ವಜರು ಮಾಡಿರೋದು. ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.